ಆದ ಹುಬ್ಬಳ್ಳಿ ಧಾರವಾಡ ಇವತ್ತು ದರೋಡೆಕೋರರ ಬೀಡಾಗೈತಿ. ಕಳೆದ ಕೆಲವು ವರ್ಷದಿಂದ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾನೂನು ವ್ಯವಸ್ಥೆ ಅನ್ನೋದು ಪೂರ್ತಿ ಹಳ್ಳ ಹಿಡಿದು ಹೋಗಿದೆ. ಕಾನೂನು ರಕ್ಷಣೆ ಮಾಡಬೇಕಾದಂಥ ಪೊಲೀಸ್ ಇಲಾಖೆನೇ ಇವತ್ತು ದುಷ್ಕೃತ್ಯದಲ್ಲಿ ಕಾನೂನು ವಿರೋಧಿ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿತ್ತು. ಮೊನ್ನೆ ನಮ್ಮ ಧಾರವಾಡದಲ್ಲಿ ಆದಿತ್ಯ ಮ್ಯಾಗೇರಿ ಅನ್ನುವಂಥ ಹುಡುಗ ಮತ್ತು ಅವರ ಮಿತ್ರರನ್ನು ಬಂಧಿಸುವಂಥ ಕೆಲಸ ಪೊಲೀಸ್ ಇಲಾಖೆಯವರು ಮಾಡಿದರು. ಅದ್ರ ಮೇಲೆ ಅವರಲ್ಲಿ ಡ್ರಗ್ ಯಾರಾದರೂ ಸೇವನೆ ಮಾಡಿದಾರಂತೆ ಟೆಸ್ಟ್ ಮಾಡಿದಾಗ ಡ್ರಗ್ ಸೇವನೆ ಮಾಡಿಲ್ಲ ಅಂತೇಳಿ ಗೊತ್ತಾದ ಹುಡುಗರ ಮೇಲೆ ಕೂಡ ಅವ್ರನ್ನ ಹಿಡಿದು ಹೆದರಿಸಿ ಅವ್ರ ಕಡೆಯಿಂದ ರೊಕ್ಕ ಕೇಳುವಂಥ ಪ್ರಯತ್ನ ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಯಾರೋ ಸ್ವಲ್ಪ ಹುಡುಗರು ದುಡ್ಡು ಕೊಟ್ಟಿದ್ದಾರೆ, ಅವ್ರಿಗೆ ತಮ್ಮವರೇ ಆದ ಒಬ್ಬ ವ್ಯಕ್ತಿಗೆ ಆ ಫೋನ್ಪೇ ಮೂಲಕ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ತೆಗೆದುಕೊಂಡಿದ್ದಾರೆ. ಅವ್ರ ಮೂಲಕ ಪೊಲೀಸ್ ಇಲಾಖೆಯವರು ಆ ದುಡ್ಡನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ದಾರೆ. ಸೊ ಈ ಒಂದು ಮನೆಯಲ್ಲಿ, ಯಾರ್ದೋ ಒಂದು ಮನೆಯಲ್ಲಿ ಪಾತ್ರೆ ತಿಕ್ಕುವಂಥ, ಬಾಂಡೆ ತಿಕ್ಕುವಂಥ ಕೆಲಸ ಮಾಡುವಂಥ ಒಬ್ಬ ತಾಯಿಗೆ, ದಿಕ್ಕಿಲ್ದಂಥ ತಾಯಿಗೆ ಇಬ್ಬರು ಮಕ್ಕಳು, ಒಬ್ಬ ಮಗ ಒಬ್ಬ ಮಗಳು. ಈ ಮಗನನ್ನು ಕೂಡ ಹಿಡಿದು ಅವಂಗೆ ಹೆದರಿಸಿದಾಗ ಅವಂಗೆ 2,000 ರೂಪಾಯಿ ಆದರೂ ಕನಿಷ್ಠ ನೀವು ಕೊಡಬೇಕು ಅನ್ನುವಂಥ ಬೆದರಿಕೆ ಹಾಕಿದ್ದಾರೆ. ಮೊದಲು 10,000 ಕೇಳಿದ್ದಾರೆ, ಆಮೇಲೆ 2,000 ರೂಪಾಯಿ ಆದರೂ ಕೊಡ್ಬೇಕಂತ ಕೇಳಿದ್ದಾರೆ. ಆ ಹುಡುಗ ಹೋಗಿ ತನ್ನ ತಾಯಿ ಹತ್ತಿರ ಗೋಳನ್ನು ಕೂಡ ಹೇಳ್ಕೊಂಡಿದ್ದಾನೆ. ಆದರೆ 2,000 ರೂಪಾಯಿ ನಿನಗೆ ಕೊಡಲಿಲ್ಲ ಅಂತಂದರೆ ಈ ಕೇಸ್ ಅಲ್ಲದೆ ಬೇರೆ ಕೇಸಲ್ಲಿ ನೀನು ಬುಕ್ ಮಾಡ್ತೀವಿ, ನಿನಗೆ ಅಂಥೇಳಿ ಪೊಲೀಸರು ಒತ್ತಾಯ ಮಾಡಿ ಅವನ ಕಡೆಯಿಂದ ಕೂಡ ದುಡ್ಡನ್ನು ಕೇಳುವಂಥ ಪ್ರಯತ್ನ ಮಾಡಿದಾಗ ಆ ಹುಡುಗ ಹೆದರಿ ಆ ಮರ್ಯಾದೆಗೆ ಅಂಜಿ, ತನ್ನ ತಾಯಿ ಮರ್ಯಾದೆಗೆ ಅಂಜಿ ಅನಿವಾರ್ಯವಾಗಿ ಅವನು ಆತ್ಮಹತ್ಯೆ ಮಾಡುವಂಥ ಕೆಲಸ ಇವತ್ತು ಆಗಿದೆ. ಇದಕ್ಕೆ ಸಂಪೂರ್ಣ ಹೊಣೆಗಾರಿಕೆ ಪೊಲೀಸ್ ಇಲಾಖೆದ್ದು ಆಗಿದೆ. ಪೊಲೀಸ್ ಇಲಾಖೆಯ ಕೆಲವು ಕಾನ್ಸ್ಟೇಬಲ್ಗಳನ್ನು ಸಸ್ಪೆಂಡ್ ಮಾಡಿದರೆ ಇದಕ್ಕೆ ಸೊಲ್ಯೂಷನ್ ಅಲ್ಲ. ಇದಕ್ಕೆ ರೂಟ್ ಕಾಸ್ ಏನು? ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು ಕಳೆದ 2-3 ವರ್ಷಗಳಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ